ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಟೆಸಲ್ಸು ಯಾವುದೇ ಬೀಡ್ಸ್ ಯೂಸ್ ಮಾಡದೆ ಒಂದು ಕ್ರಾಕೆಟ್ ಬಾರ್ಡರ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ 7 ಎಳೆ ದಾರ 10.075 mm ಕ್ರೋಶನ್ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ನೋಡಿ ಈ ರೀತಿಯಾಗಿ ಬಟ್ಟೆಗೆ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 5 ಚೈನ್ಸ್ 1 2 3 4 5 ಈ ರೀತಿಯಾಗಿ 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಫ್ರೆಂಡ್ಸ್, ಸ್ಕಿಪ್ ಮಾಡ್ದಿರ ನೋಡಿ ವಿಡಿಯೋನ ಪೂರ್ತಿ, ಇಲ್ಲಾಂದ್ರೆ ಮಧ್ಯೆ ಸ್ಕಿಪ್ ಮಾಡ್ರೂ ಅರ್ಥ ಆಗಲ್ಲ. 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಒಂದು ಸರ್ಟೈನ್ ಡಿಸ್ಟೆನ್ಸ್ಗೆ ಸ್ಟ್ರೈಟ್ ಆಗಲ್ಲ, ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಬಟ್ಟೆಯಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಂದು ಮಾಡ್ಕೊಳ್ತೀನಿ. ಮತ್ತೆ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ಕಂಬ ಏನು ಹಾಕೊಂಡಿದ್ದೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಂಬಗಳೆಲ್ಲ ಒಂದೇ ಲೈನಿಗೆ ಬರೋ ಥರ ಮಾಡಬೇಕು. ಇದೇ ರೀತಿ ನಾನು 5 ಕಂಬನ ಮಾಡ್ಕೊಳ್ತೀನಿ. ಇದೊಂದು ಟೈಪ್ ಡಿಫ್ರೆಂಟ್ ಆಗೂ ಇದೆ ಫ್ರೆಂಡ್ಸ್. ಡಿಸೈನು ಸಿಂಪಲ್ ಆಗು ಇರುತ್ತೆ. ಯಾರಾದರೂ ವಿತೌಟ್ ಟೆಸಲ್ಸು ಫ್ಯಾನ್ಸಿ ಸ್ಯಾರೀಸ್ಗೆ ಬೇಕಂದ್ರೆ ಈ ಡಿಸೈನ್ನ ಆರಾಮಾಗಿ ಹಾಕೋಬಹುದು. ಡಿಫ್ರೆಂಟ್ ಆಗು ಇರುತ್ತೆ. ನೋಡಿ, 4 ಆಗಿದೆ. ಈಗ 5ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 5 ಕಂಬ ಹಾಕೊಂಡಿದ್ದಾನೆ. 1 2 3 4 5 ಕಂಬ ಹಾಕೊಂಡಿದ್ದಾದ್ಮೇಲೆ ಈಗ ನಾನು ಮತ್ತೆ 5 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಬಟ್ಟೆನ ಬ್ಯಾಕ್ ಸೈಡ್ಗೆ ತಿರುಗಿಸಿ ಇಲ್ಲಿ ಸ್ಟಾರ್ಟಿಂಗ್ ಕಂಬ ಮೇಲೆ ಏನು ಗ್ಯಾಪ್ ಇದೆ, ಈ ಸ್ಟಾರ್ಟಿಂಗ್ ಕಂಬ ಮೇಲೆ ಏನು ಗ್ಯಾಪ್ ಇದೆ ಅಲ್ಲಿಗೆ ಈ 5 ಚೈನ್ಸ್ನ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ 5 ಚೈನ್ಸ್ ಮೇಲೆ ಗ್ಯಾಪ್ ಏನು ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊತಾ ಇದ್ದೀನಿ. ಹೊರ್ಗಡೆ ಎಳ್ಕೊಂಡು ನಾನು ಫಸ್ಟ್ 2 ಲೂಪ್ಸ್ ಮಾತ್ರ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 2 ಲೂಪ್ಸ್ನ ಹಾಗೆ ಇಟ್ಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಮತ್ತೆ 3 ಲೂಪ್ಸ್ ಬರುತ್ತೆ. ಅವು 3ಅನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಅದನ್ನು ಈ 5 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗೂ ಇದೆ, ಈ ಡಿಸೈನ್ ಈಸಿಯಾಗೂ ಇರುತ್ತೆ ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಪೆಟಲ್ ರೀತಿ ಫಾರ್ಮ್ ಆಗತ್ತೆ. ಮಾಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ ಅಗೇನ್ 1 2 3 ಅಗೇನ್ 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮಾತ್ರ ಒಂದು ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಮತ್ತೆ 3 ಲೂಪ್ಸ್ ಇರುತ್ತೆ. ಅವನ್ನ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ. ಈ 3 ಲೂಪ್ಸನ್ನು ಒಂದು ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಈ 5 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಈ 5 ಚೈನ್ಸ್ ಏನಿದೆ ಅದ್ರ ಪೂರ್ತಿನೂ 5 ಪೆಟಲ್ಸ್ ಹಾಕ್ಕೊತೀನಿ. ನೆಕ್ಸ್ಟು 3 ಚೈನ್ಸ್ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮಾತ್ರ ಒಂದು ಮಾಡ್ಕೊಳ್ತೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸಿಂದ ಹೊರ್ಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಂದು ಮಾಡಿಕೊಂಡು ಮತ್ತೆ 3 ಲೂಪ್ಸ್ ಇರುತ್ತೆ ಅದನ್ನು ಒಂದು ಮಾಡಿಕೊಂಡು ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಮತ್ತೆ ಲಾಕ್. ಟೋಟಲಿ 5 ಪೆಟಲ್ಸ್ ಬರಬೇಕು.
ನೋಡಿ ಫ್ರೆಂಡ್ಸ್, ಟೋಟಲಿ 5 ಪೆಟಲ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ ಈ ಡಿಸೈನು. ಇಷ್ಟೇ, ಇದು ಸಿಂಪಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಲಾಸ್ಟ್ ಅಲ್ಲಿ ಕಂಬಗಳು ಹಾಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಈ 5 ಚೈನ್ಸ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕಂಬದ ಮೇಲೆ ಏನ್ ಗ್ಯಾಪ್ ಇದೆ, 5th ಕಂಬದ ಮೇಲೆ ಏನ್ ಗ್ಯಾಪ್ ಇದೆ ಅಲ್ಲಿಗೊಂದು ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕೊಂಡು ಮತ್ತೆ ಅದನ್ನ ಈ ರೀತಿಯಾಗಿ ವಿ ಶೇಪಲ್ಲಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ರೀತಿಯಾಗಿ ವಿ ಶೇಪಲ್ಲೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿಯಾಗಿ 5 ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕೊಂಡು ಫ್ರಂಟ್ ಟರ್ನ್ ಮಾಡಿ ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು 2ರಲ್ಲಿ 1 ಮಾಡಿಕೊಂಡು ಮತ್ತೆ 2 ಲೂಪ್ಸ್ ಹಾಗೆ ಇಟ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು 2ಅನ್ನು 1 ಮಾಡಿ ಮತ್ತೆ 3 ಲೂಪ್ಸ್ ಅನ್ನು 1 ಮಾಡಿ ಮತ್ತೆ 3 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ತಾ ಇದೇ ರೀತಿ 5 ಟೈಮ್ಸ್ ಪೆಟಲ್ಸ್ ಮಾಡಿಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಈ ಕಂಬ ಎಡ್ಜಿಗೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ಸ್ ಲಾಕ್ ಮತ್ತೆ 5 ಚೈನ್ಸ್ ಲಾಕ್, ಇದೇ ರೀತಿ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಈ ಡಿಸೈನ್ನ ಹಾಕಿಟ್ಕೊಂಡಿದ್ದೆ. ಈ ರೀತಿಯಾಗಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸಿಂಪಲ್ ಆಗಿ ಫ್ಯಾನ್ಸಿ ಸ್ಯಾರೀಸ್ಗೆ ವಿತೌಟ್ ಟೆಸಲ್ಸು ಬೇಕಂದ್ರೆ ನಾವು ಈ ಡಿಸೈನ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಫ್ಲವರ್ಸ್ ಡಿಸೈನ್ ಇರುತ್ತಲ್ಲ ಸ್ಯಾರೀಸ್ಗೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಪ್ಲೈನ್ ಬೇಡ ಅನಿಸಿದ್ರೆ ಈ ರೀತಿಯಾಗಿ ಇಲ್ಲಿ ಒಂದು ಕುಂದನ್ನ ಮೆತ್ತಿಸ್ಕೊಳ್ಳಿ. ಅದೇ ಒಂಥರ ಬೇರೆ ಥರ ಕೀಟಪ್ ಬರುತ್ತೆ. ನಾನಿಲ್ಲಿ ಸ್ಟಾರ್ ಕುಂದನ್ಸ್ ಅಂತಾರಲ್ಲ ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಡಿಸೈನು ಇಷ್ಟೇ ರೆಡಿ ಆಗಿದೆ. ನೀವೂ ಸಹ ಟ್ರೈ ಮಾಡಿ. ನನ್ನ ಫೇಸ್ಬುಕ್ ಅಥವಾ ವಾಟ್ಸಪ್ ನಂಬರ್ಗೆ ಪೋಸ್ಟ್ ಮಾಡಿ. ನಾನು ಅದರ ಲಿಂಕು ಮತ್ತು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನು. ನಿಮ್ದು ಏನಾದರೂ ಡೌಟ್ಸ್ ಇರಲಿ ನಾನು ಕ್ಲಿಯರ್ ಮಾಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಎಂಕರೇಜ್ ಮಾಡ್ತಾಯಿರಿ. ಇನ್ನಷ್ಟು ಹೊಸ ಡಿಸೈನುಗಳಿಂದ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.